ಚಾನಲ್ ಗಾಯ್ಸ್, ಎಲ್ಲ ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ ಗೈಸ್. ಸೊ ಇವತ್ತಿನ ವಿಡಿಯೋ ಏನಂದರೆ, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ 4-5 ಡೇಸಿಂದ ಕ್ಲೀನಿಂಗ್ ಎಲ್ಲ ಸರಿ ಹೋಯಿತು ನನಗೆ. ಸೊ ಹಾಗಾಗಿ ಬ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಸೊ ನೋಡ್ತೀನಿ, 1 by 1 ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಬೆಳಗ್ಗೆಯಿಂದ ನಾನು ಡೆಕೋರೇಷನ್ ಆಗಿರ್ಬೋದು ಅದೆಲ್ಲ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇದು ನನ್ನ ಔಟ್ಫಿಟ್. ಸೊ ಲಾಸ್ಟ್ ಟೈಮ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು, ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿರೋದು. ಇದನ್ನು ನನಗೆ ಚೆನ್ನಾಗಿ ಅನಿಸ್ತು, ಬಟ್ ವರ್ತಬಲ್ ಅನಿಸ್ತು. ಸ್ಯಾರಿ ಸ್ವಲ್ಪ ಸಣ್ಣದಿದೆ, ಪರವಾಗಿಲ್ಲ, ನಡೆಯುತ್ತೆ. ಸೊ ಬನ್ನಿ ಗೆಸ್, ಲೆಟ್ ಗೆಟ್ ಟು ದ ವಿಡಿಯೋ. ಸೊ ಗೈಸ್, ಏನು ಗೊತ್ತಾ, ನಾನು ಸ್ಯಾರಿ ವೇರ್ ಮಾಡಿದ್ನಲ್ವ, ಸೊ ನನಗೆ ಅದಕ್ಕೆ ಕಂಫರ್ಟಬಲ್ ಅನಿಸಿಲ್ಲ. ಸೊ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಹೆಂಗೆ ಇದ್ದಾರೆ ಅಂದರೆ, ಬೆಂಗಳೂರಲ್ಲಿ ದುಡ್ಡು ತೊಗೊತಾರೆ, ಬಟ್ ಸರಿಯಾಗಿ ಸ್ಟಿಚ್ ಮಾಡೇ ಕೊಡೋಂಗಿಲ್ಲ ಬ್ಲೌಸಸ್ಸು. ಅವರು ಒಂದು ಬ್ಲೌಸಿಗೆ 600-700 ತೊಗೊತಾರೆ. ನಾರ್ಮಲ್ ಬ್ಲೌಸಿಗೆ ನಾವೇನು ಎಕ್ಸ್ಟ್ರಾ ಡಿಸೈನ್ ಏನಾದರೂ ಹೇಳಿದ್ರೆ ಅಂದ್ಕೊಳ್ರಿ, ಅದಕ್ಕೆ ಮತ್ತೆ 200 ರೂಪಾಯಿ 250 ರೂಪಾಯಿ ಸೇರಿಸಿ ತೊಗೊತಾರೆ. ಹಾಗಾಗಿ ನಾನು ಅದು ಸರಿಯಾಗಿ ಒಳ್ಳೆದಿಲ್ಲ, ಅಸಲು ನನಗೆ ಕಂಫರ್ಟಬಲ್ ಅನಿಸಿಲ್ಲ. ಸೊ ಹಾಗಾಗಿ ಚೇಂಜ್ ಮಾಡ್ಕೊಂಡಿನಿ. ನಾಳೆ ಹೋಗಿ ಅವರಿಗೆ ಸ್ವಲ್ಪ ಮಾತಾಡಿ ಬರ್ತೀನಿ. 1 ರೂಪಾಯಿ ಕೂಡ ಕಡಿಮೆ ಮಾಡಿಲ್ಲ ಅವರು. ನನಗೊಂದು ಸಿಟ್ಟು ಬರ್ತಾ ಇದೆ, ಹಂಗೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಏನು ಮಾಡ್ತಾರೋ ಈಗ ಗೊತ್ತಿಲ್ಲ ಜನಗಳೆಲ್ಲನ. ಸೊ ಚೇಂಜ್ ಮಾಡ್ಕೊಂಡಿದ್ದೀನಿ ಗೈಸ್. ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ಬಂಡೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಕಸ ಬಿದ್ದರೆ ಅವ್ರು ಬಂಡೆ ಒರೆಸ್ತಾರೆ. ಇವತ್ತೇ ಅಂತೇಳ, ನನಗೆ ಯಾವಾಗಲೂ ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ ಕೆಲಸದಲ್ಲಿ. ಸೊ ಮಾಡಿಕೊಂಡು ಸೊ ಹಂಗೆ ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡೋಂತ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತು. ಸೊ ಅವನಮ್ಮ ಪೂಜೆ ಸಾಮಾನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಸೊ ಇವಾಗ ತಿಂಡಿ ಏನು ಮಾಡೋದಿಲ್ಲ, ಡೈರೆಕ್ಟ್ ನಾನು ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊತೀನಿ. ಯಾಕಂದರೆ ನೈವೇದ್ಯ ಮಾಡಿದ್ಮೇಲೆ ನಾನು ಲಕ್ಷ್ಮೀ ದೇವಿನ ಕೂರ್ಸೋಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನು. ಸೊ ನನಗೆ ಹೆಲ್ಪಿಂಗ್ ಅಂತ ಯಾರೂ ಇಲ್ಲ. ಹಾಗಾಗಿ ನಾನು 1 by 1 ನಿಧಾನಕ್ಕೆ ನಾನೇ ಮಾಡ್ಕೊತಿದ್ದೀನಿ. ಸೊ ಈ ಇಯರ್ ಗೊತ್ತಲ್ವಾ, ಹೇಳಿದ್ದೀನಿ ಲಾಸ್ಟ್ ವಿಡಿಯೋಲ್ಲಿ, ಈ ಇಯರ್ ನಮಗೆ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬಂದಿದ್ದಾಳಲ್ವ. ಸೊ ಹಾಗಾಗಿ ಹಂಗ ಅಂತೇಳಿ ಅಂತಲ್ಲ, ಬಂದಿದ್ದ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ, ಈ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಸ್ಯಾರಿ ವೇರ್ ಮಾಡಿಲ್ಲ. ಸೊ ಒಂದು ಕಳ್ಸೋಕ್ಕೆ ಬ್ಲೌಸ್ ಪೀಸೇ ನಾನು ವೇರ್ ಮಾಡಿಬಿಟ್ಟು ಅದು ಹಂಗೆ ಮಾಡ್ತಾಯಿದ್ದೆ. ಸೊ ಲಾಸ್ಟ್ ಇಯರ್ ಆ ಕಡೆ ನಾನು ಬ್ರೇಕ್ ಆಯಿತು, ಲಾಸ್ಟ್ ಇಯರ್ ಡೆಲಿವರ್ ಆಗಿತ್ತು. ಸೊ ಆ ಕಡೆ ನಾನು ಪ್ರೆಗ್ನೆಂಟ್ ಇದ್ದೆ. ಪ್ರೆಗ್ನೆಂಟ್ ಇದ್ದಾಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಈ ಇಯರ್ ಅಂದರೆ 2 ಇಯರ್ ಬ್ರೇಕ್ ತೊಗೊಂಡು ಮಾಡ್ತಾಯಿದ್ದೀನಿ ಅಲ್ವ. ಸೊ ಈ ಇಯರ್ ಹಿಂಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಬೇಕು, ಎಲ್ಲ ಒಳ್ಳೆಯದಾಗಲಿ. ಸ್ವಲ್ಪ ಸ್ಟಾರ್ಟ್ ಪ್ರಿಪ್ರೇಷನ್ ಸ್ವಲ್ಪ ಯಾವುದೇ ಇದು ಇಲ್ಲದೆ, ಅಡಚಡ್ದಾಗ ಇಲ್ಲದೆ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿಕೊಂಡ್ರೆ ಅದೇ ಸಾಕು ನನಗೆ. ಸೊ ಹಾಗಾಗಿ ನಾನು ನಿಧಾನಕ್ಕೆ ಯಾವುದೇ ಟೆನ್ಷನ್ ತಗೊಳ್ದಾಗೆ ಮಾಡ್ಕೊತಾ ಇದ್ದೀನಿ. ಇಷ್ಟು ಟೆನ್ಷನ್ ಗೊತ್ತಾ, 1 ವಾರದಿಂದ ಅನ್ಕೊತಾ ಇದ್ದೀನಿ ಈ ಥರ ಮಾಡಬೇಕು ಅಂತ. ಸೊ ನನಗೆ ಇಲ್ಲಿದ್ದಲ್ಲಿ ಯೋಚನೆಗಳೆಲ್ಲ ಬರ್ತಾಯಿದೆ. ಏನು ಹೆಂಗೆ ಮಾಡ್ತೀನಿ, ಏನೋ ಒಬ್ಬಳೇ ಮಾಡ್ಕೋಬೇಕು ಹಾಗೆ ಈಗ ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಮಾಡ್ತೀನಿ ಅಂತ ಅನ್ಕೊತಾನೆ. ಸೊ 4 ಡೇಸ್ ನನ್ನ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದರೆ ನಾನು ವಿಡಿಯೋ ಮಾಡೋಕ್ಕೆ ಕುಂತ್ಕೊಂಡ್ರೆ ನನ್ನ ಮನೆ ಕ್ಲೀನ್ ಆಗೋದೇ ಇಲ್ಲ. ಸೊ ನನಗೆ ಅದು ತೋರ್ಸೋಕ್ಕಾಗಿಲ್ಲ. ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಅದಾದಮೇಲೆ ಶಾಪಿಂಗ್ ಆಯಿತು. ಶಾಪಿಂಗ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿವಿ, ಅದನ್ನು ಚೆನ್ನಾಗಿದೆ. ಶಾಪಿಂಗ್ ಆಯಿತು. ಅದಾದಮೇಲೆ ಕ್ಲೀನಿಂಗ್, ಮತ್ತೆ ಇನ್ನೊಂದ್ಸಲ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡೋಕ್ಕಂತ ಹೇಳ್ಬಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇವಾಗ ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ನನ್ನ ಕಸ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ತಿಂಡಿ ನಾನು ಆಗೋದಿಲ್ಲ, ತಿಂಡಿ ಮಾಡ್ಕೊಂಡು ಕುಂತ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ತಿಂಡಿ ಮಾಡೋಕ್ಕಾಗಲ್ಲ ಗೈಸ್. ಸೊ ಹಾಗಾಗಿ ಡೈರೆಕ್ಟ್ ನಾನು ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಡ್ರೈಪಿಂಗ್ ಎಲ್ಲ ನಾನು ಚೇಂಜ್ ಸ್ಟಾರ್ಟ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಅದಾದಮೇಲೆ ಇವಾಗ ನೋಡಿರಿ
ಪಾತ್ರೆ ತೊಳ್ಕೊಂಬಂದಿನಲ್ವ. ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಕೆಲವರು ಸ್ಟಾರ್ಟಿಂಗ್ ಸೆಕೆಂಡಿಗೆ ಮಾಡ್ಕೊಂಬಿಟ್ಟಿದ್ದಾರೆ, ಇನ್ನು ಕೆಲವರು 8ಗೆ ಮಾಡ್ಕೊತಾರೆ, ಕೆಲವರು ಬರೋ ವಾರ ಮಾಡ್ಕೊತಾರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಎಲ್ಲರೂ ಒಂದೊಂದು ವಾರ ಮಾಡ್ಕೋಬೋದು. ಸೊ ನಾನು 8ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮಾಡ್ಕೊಳೋ ಅಂತ. ನೀವೆಲ್ಲ ಯಾವಾಗ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಹೇಗೆ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿ ಮಾಡ್ಕೊಂಡಿರ್ತೀರಾ. ಸೊ ನಮ್ಮದೆಲ್ಲ ಈಗ ಆಗ್ತಾ ಇದೆ. ಸೊ ಹೇಗೆ ಇಷ್ಟ ಆಯ್ತಾ ನಿಮಗೆ ಕಮೆಂಟ್ ಮಾಡಿ. ಹೇಗೆ ಮಾಡ್ಕೊಂಡಿದ್ದೀನಿ, ನಂದು ಇದ್ದದ್ರಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಡೋಂಟ್ ಜಡ್ಜ್ ಎನಿವನ್. ಸೊ ಏನಾದ್ರು ತಪ್ಪು ಆಯಿತು ಅಂತಂದರೆ ಕಮೆಂಟ್ ಮಾಡಿ, ನಾನು ತಿದ್ಕೊತೀನಿ, ಪರವಾಗಿಲ್ಲ. ಸೊ ಬೇಡ ಕಮೆಂಟ್ ಮಾಡಬೇಡಿ. ಸೊ ಬೆಳಗ್ಗೆಯಿಂದ ತರಲೆ ಜಾಸ್ತಿ ಆಗಿದೆ. ಸೊ 4 ದಿನದ್ದು ಸೊ ಒಬ್ಬಳೇ ಕೆಲಸ ಮಾಡ್ಕೊಂಡು ಸ್ವಲ್ಪ ಸುಸ್ತಿದೆ. ಸೊ ನಿಧಾನಕ್ಕೆ ಮಾಡ್ಕೊ ಅಂತ ಹೇಳಿದ್ದಾರೆ, ನಿಧಾನಕ್ಕೆ ಮಾಡ್ಕೊತೀನಿ. ಸೊ ನೈವೇದ್ಯ ಅಡುಗೆಲ್ಲ ಪ್ರಿಪೇರ್ ಆದಮೇಲೆ ಸ್ಯಾರಿ ಡ್ರೆಪ್ಪಿಂಗ್ ಡೆಕೋರೇಷನ್ ಸ್ಟಾರ್ಟ್ ಮಾಡೋಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹೇಗಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸ್ಟಾರ್ಟ್ ಮಾಡೋಣ. ಹೇಗಾಗುತ್ತೆ ಆಗ ನೈವೇದ್ಯ ಆದಮೇಲೆ, ಅದು ಇಲ್ಲಾಂದರೆ ಡೆಕೋರೇಷನ್ ಆದಮೇಲೆ ನೈವೇದ್ಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಮವರಿಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಮಾಡು ಮಗನೆ, ಹಾಯ್ ಮಾಡು, ಹಾಯ್ ಮಾಡು. ಹೌ ಆರ್ ಯು? ನೀನು ಮಾಡು ಮಗನೆ. ಹಾಯ್ ಬಿಡು ಅದು. ಹಾಯ್ ಅಜ್ಜಿ, 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 ಅತ್ತೆ, 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 ಅಜ್ಜಿ. ಹಾಯ್ ಹಾಯ್ ಗವಿ. ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಅವತ್ತಿನ ದಿನ ತುಂಬಾ ಟೆನ್ಷನ್ ಇತ್ತು. ಯಾವ ಥರ ಮಾಡ್ಕೊತೀನಿ, ಯಾವ ಥರ ನಾನು ಮೇಂಟೈನ್ ಮಾಡ್ತೀನಿ. ಇಬ್ಬರು ಮಕ್ಕಳು ಚಿಕ್ಕವರು, ಅವ್ರನ್ನ ಇಟ್ಕೊಂಡು ಯಾವ ಥರ ನಾನು ಪೂಜೆ ಮಾಡ್ಕೊತೀನ ಅಥವಾ ಬೇಡವಾ ಅಂತ ಯೋಚನೆಯಲ್ಲಿದ್ದೆ. ಸೊ ಆಗಿದ್ದಾಗಲಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಲ್ಲರೂ ಏನೇನೋ ಮಾಡ್ಕೊತಾರೆ, ನಾನು ಒಂದು ಪೂಜೆ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೋಟಿವೇಟ್ ತೊಗೊಂಡು ನಾನು ಮಾಡಿಕೊಂಡೆ. ಸೊ ಹೇಗೆ ಅಂತಂದರೆ ಇಬ್ಬರು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ರೆ ತುಂಬ ಕಷ್ಟ. ಯಾಕೆಂದರೆ ಇಬ್ಬರು ಒಂದು ಕಡೆ ಇದ್ದರೆ ಗಲಾಟೆ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅಡುಗೆ ಮಾಡ್ಕೋಬೇಕು, ನೈವೇದ್ಯ ಮಾಡ್ಕೋಬೇಕು, ಪ್ರಿಪೇರ್ ಮಾಡ್ಕೋಬೇಕು ನಾನು. ಸೊ ಅವೆಲ್ಲ ಸ್ವಲ್ಪ ಕಷ್ಟನೇ ಇರುತ್ತಲ್ವ ಪೂಜೆ ಮಾಡ್ಕೊಂಡವ್ರಿಗೆ. ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಆಗಲಿ ಪರವಾಗಿಲ್ಲ. ನಾನು 2 ಇಯರ್ಸ್ ಬ್ರೇಕ್ ಆಗಿತ್ತು. ಈ ಇಯರ್ ಈ ಥರ ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ, ಎಲ್ಲದು ಒಳ್ಳೆಯದಾಗಲಿ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಸ್ಟ್ಯಾಂಡ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆ ನಾನು ತುಂಬ ಟೆನ್ಷನ್ ಇತ್ತು ಒಂದು ವಾರದಿಂದ, ನಾನು ಯಾವ ಥರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಬೇಡ, ಫಿಕ್ಸ್ ಆಗಿದ್ದೆ ಮೈಂಡಲ್ಲಿ, ಹೀಗೆ ಮಾಡ್ಕೊಳೋಣ, ಹೀಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಯಜಮಾನ್ರು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬ ಮೋಟಿವ್ ಮಾಡ್ತಾರೆ, ನಿಧಾನಕ್ಕೆ ಮಾಡ್ಕೊ, ಟೆನ್ಷನ್ ತೊಗೋಬೇಡ, ಮಕ್ಕಳನ್ನ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು. ಆದರೂ ಮಕ್ಕಳು ತುಂಬಾ ಹಠ ಮಾಡ್ತವೆ. ಅವ್ರ ಅಪ್ಪಾಜಿ ಹತ್ರ ಇದ್ದರೆ ತುಂಬ ಇನ್ನೂ ಜಾಸ್ತಿ ಹಠ ಮಾಡ್ತಾರೆ. ಸೊ ಹಾಗಾಗಿ ನಾನು ಈ ಕಡೆ ಎರಡೂ ಕಡೆ ಮ್ಯಾನೇಜ್ ಮಾಡ್ಕೊತ ನಾನು ಮಾಡ್ಕೊತೀನಿ ಅಡುಗೆ ನೈವೇದ್ಯನ. ನಾನಿವಾಗ ನೈವೇದ್ಯ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಆದಮೇಲೆ ನಾನು ಡ್ರೇಪಿಂಗೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು 11:30ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೈವೇದ್ಯ. ಈವ್ನಿಂಗ್ ಕೂಡಿಸೋದಲ್ವ, ಸೊ ಹಾಗಾಗಿ 11:30ಗೆ ನೈವೇದ್ಯ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 12:30 ಆಗ್ತಾಯಿದೆ. ಸೊ ಅಡುಗೆ ಆಗೋಷ್ಟು 3 ಅವರ್ಸ್ ಬೇಕಾಗುತ್ತೆ. 3 ಅವರ್ಸಲ್ಲಿ ನಾನು ಒಂದು 4 ಐಟಮ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಪುಳಿಯೋಗರೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಪುಳಿಯೋಗರೆ, ಲೆಮನ್ ರೈಸು ಅಥವಾ ಕಡಲೆಬೇಳೆ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕರ್ಡ್ ರೈಸ್ ದದ್ದೋಜನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹಾಗಾಗಿ 5 ಐಟಮ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 5 ಐಟಮ್ಸಲ್ಲಿ 4 ಮಾಡಿದ್ದೀನಿ. 1 ಬಂದುಬಿಟ್ಟು ಇದು
ಹುರುಗಡ್ಲೆ ನಾನು ಹಾಕಿದ್ದೀನಿ. ಸೊ ಅದನ್ನು ಮಾಡ್ತೀನಿ ಐಟಮು. ಸೊ 5 ಅಥವಾ 7 ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. 5 ಆಗ್ತವೆ. ಇಲ್ಲೊಂದು ಕೋಸಂಬರಿ ಫ್ಲವರ್ಸ್ ಕೋಸಂಬರಿ ಮಾಡ್ಬೇಕಂದ್ರೆ ಕೋಸಂಬರಿ ಆದಮೇಲೆ ಫ್ರೂಟ್ಸ್ ಒಂದು ಇಡ್ತೀನಲ್ವ, ಸೊ ಅಲ್ಲೆಲ್ಲ ಸೇರಿ 7 ಆಗುತ್ತೆ. ಸೊ ಇಷ್ಟು ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಅಂದ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್. ಈಗ ಬನ್ನಿ ನಾನು ಏನೇನು ಮಾಡಿದ್ದೀನಿ, ಏನೇನು ಮಾಡಿಸ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಕಡಲೆಬೇಳೆ ಪಾಯಸ ಬೇಡ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹೆಸರುಬೇಳೆ ಪಾಯಸ ಅಂದರೆ ಹೆಸರುಬೇಳೆ ಫಸ್ಟ್ ನಾನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ತೊಳೆದು ಆಮೇಲೆ ನಾನು ವಿಸಿಲ್ ಇಟ್ಕೊತೀನಿ. ನಾನು ಒಂದು ಕಡೆ ಬೇಳೆ ಬೇಯಿಸ್ಕೊತಾ ಇನ್ನೊಂದು ಕಡೆ ರೈಸ್ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಅಡುಗೆನ 4 ಐಟಮ್ಸ್ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಒಂದು ಕಡೆ ರೈಸ್ ಒಂದು ಕಡೆ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ವೆಜಿಟೇಬಲ್ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಹುಂಚೆಹಣ್ಣು ನೆನೆಗೆ ಇಟ್ಕೊಂಡೆ. ಅದಾದಮೇಲೆ ನಾನು ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಗೈಸ್. ಯಾಕೆಂದರೆ ನಾನು 4 ಐಟಮ್ಸ್ ಮಾಡಬೇಕಲ್ವ, ಒಬ್ಬಳೇ ನಾನು ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಅಲ್ಲಿ ನಾನು ಫೆಸ್ಟಿವಲ್ ದಿನ ನಾನು ಯಾವ ಥರ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಡೀಟೇಲಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಗೈಸ್. ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸಾಗಿ ಇನ್ನೊಂದು ವಿಡಿಯೋ ಏನಾದರೂ ಮಾಡಿ ಹಾಕ್ತೀನಿ ನಿಮಗೆ. ಎಲ್ಲಿಂದ ಏನು ಸ್ಟಾರ್ಟ್ ಮಾಡಬೇಕು ಕೆಲಸ ಅಂತ ಗೊತ್ತಾಗಿಲ್ಲ. ಸೊ ಒಂದು ವಾರದಿಂದನೇ ಸ್ವಲ್ಪ ಯಾಕೋ ಟೆನ್ಷನ್ ತೊಗೊಂಡ್ಬಿಟ್ಟಿದೆ. ಸೊ ಬರ್ತಾ ನೋಡೋಣ, ಎಷ್ಟಾದ್ರೂ ಅಷ್ಟು ಮಾಡೋಣ, ನನ್ನ ಕೈಲಾದಷ್ಟು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆ ಕೂಡ ಬಜಾರಿಗೆ ಹೋಗ್ಬಿಟ್ಟು ಬ್ಲೌಸ್ ಪೀಸಸ್ಸು ಕೂಡ ಅದು ತಂಬಿಗೆ ಅದೆಲ್ಲ ಇದ್ದಿಲ್ಲ. ಸೊ ಅದೆಲ್ಲ ತೊಗೊಂಬಂದಿದ್ದೀನಿ ಹೋಗಿ. ಸೊ ಈವ್ನಿಂಗ್ ಎಷ್ಟು ರಶ್ ಇತ್ತಂದರೆ ಬಜಾರು ಕಾಮಾಖ್ಯ ಥಿಯೇಟ್ರಿಂದ ಫುಲ್ಲು ಕ್ರೌಡ್ ಅಂದರೆ ಫುಲ್ ಕ್ರೌಡ್ ಇದೆ. ಸೊ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಏನಪ್ಪ ಯಾಕೋ ಟೆನ್ಷನ್ ಈ ವರ್ಷ ಯಾಕೋ ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ಟಿನಿ. ಅದು ಯಾಕೋ ಗೊತ್ತಿಲ್ಲ. ನೋಡೋಣ, ಸಿಂಪಲ್ಲಾಗಿ ಇದ್ದಿದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾವುದೇ ಹಡಾಬಡಿ ಮಾಡೋದು ಬೇಡ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ಸೊ ನೋಡೋಣ, ಹೆಂಗಾದರೆ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ. ಫೇಸಲ್ಲಿ ನೋಡ್ಬೋದು ನೀವು ಯಾವ ಥರ ಟೆನ್ಷನ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನಿದ್ರೆ ಇದ್ದಿಲ್ಲ. ಏನು ಅಂತಂದರೆ ಫೆಸ್ಟಿವಲ್ ದಿನ ನನಗೆ ಯಾಕೋ ಈ ಥರ ಅಡುಗೆಗಳು ಅಥವಾ ಫಂಕ್ಷನ್ಸ್ ಇದ್ದರೆ ನಿದ್ದೆನೇ ಬರೋದಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಟೆನ್ಷನ್ ಇರುತ್ತೆ. ನಾನು ಯಾವ ಥರ ಹ್ಯಾಂಡಲ್ ಮಾಡ್ತೀನಿ, ಯಾವ ಥರ ಮಾಡ್ಕೊತೀನಿ, ಏನಾದರೂ ತಪ್ಪಾದರೆ ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ಕೊತಾ ಇರ್ತೀನಿ ನಾನು ತಲೆಯಲ್ಲಿ. ಯಾವ ಥರ ಮಾಡಬೇಕು ಅಂತ ನಾನು ತಲೆಯಲ್ಲಿ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ ಗಾಯ್ಸ್. ಸೊ ಹಾಗಾಗಿ ತುಂಬ ಟೆನ್ಷನ್, ನಿದ್ದೆನೇ ಬಂದಿಲ್ಲ ನನಗೆ ಯಾವತ್ತು. ನೀವು ನೋಡ್ಬೋದು ಫೇಸಲ್ಲಿ ತುಂಬ ಟಯರ್ಡ್ನೆಸ್ ಕಾಣ್ತಾ ಇದೆ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮ್ಮವರೆಗೆ ಬಂದುಬಿಡುತ್ತೆ. ಸೊ ಇಲ್ಲಿ ನಾನು ಅಡುಗೆ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನೋಡಿ, ಅಡುಗೆ ಆಗೋಷ್ಟರೊಳಗೆ ತುಂಬ ಲೇಟ್ ಆಯಿತು. ರೆಡಿಯಾಗಿ ಇಲ್ಲಿ ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಆಯಿತು ಗೈಸ್. ಹಬ್ಬ ನನಗೆ ತುಂಬ ಟಯರ್ಡ್ನೆಸ್ ಆಗ್ತಾಯಿತ್ತು. ಅದು ಆಗೋಷ್ಟರೊಳಗೆ ತುಂಬ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಸ್ಯಾರಿ ಡ್ರೇಪಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ಗಾಯ್ಸ್. ತುಂಬ ಸುಸ್ತು, ನನಗೆ ರೆಡಿ ಆಗೋಕ್ಕೂ ನನಗೆ ಮೂಡಿರಲಿಲ್ಲ. ಹಂಗೆ ಸ್ವಲ್ಪ ತೊಗೊಂಡು ರೆಡಿಯಾಗಿ ಬಂದು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆನ. ಸ್ಯಾರಿ ಡ್ರೇಪಿಂಗ್ ತೋರ್ಸೋಕ್ಕಾಗಿಲ್ಲ ಗಾಯ್ಸ್. ರೆಡಿಯಾಗಿ ಬಂದಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ, ನಿಮಗೆ ಯಾವ ಥರ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸೊ ಇದು ನನ್ನ ಅಲಂಕಾರ. ಅಮ್ಮ ಲಕ್ಷ್ಮೀ ದೇವಿ ನಾನು ಮಾಡಿರೋ ಅಲಂಕಾರ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಡ್ರೇಪಿಂಗ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ಕೋಬೇಕು ಅಂತ ತಲೆಯಲ್ಲಿ ಬಂದಿಲ್ಲ ನನಗೆ. ಸೊ ಲೇಟಾಯಿತು ಅನ್ನೋ ತಲೆಯಲ್ಲೇ ನನಗೆ ಇತ್ತು. ನಾನು ಈ ಥರ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ಯಾವ ಥರ ಬಂದಿದೆ ಅಂದರೆ ನಮ್ಮ ಮನೆಗೆ ಲಕ್ಷ್ಮೀ ದೇವಿನೇ ಬಂದು ಕೂತಿದ್ದಾರೇನೋ ಅಂತ ಅನಿಸ್ಬಿಡ್ತು ಮನಸ್ಸಿಗೆ. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಒಂದು ಕಳಸ ಇಟ್ಕೊಂಡಿದ್ದೀನಿ. ಮೇಲೆ ಫಸ್ಟ್ ಟೈಮ್ ನಾನು ಸ್ಯಾರಿ ಡ್ರೇಪಿಂಗ್ ಮಾಡಿ ನಾನು ಲಕ್ಷ್ಮೀ ದೇವಿನ ಕೂರಿಸಿರೋದು ಫಸ್ಟ್ ಟೈಮ್ ಈ ಮನೆಯಲ್ಲಿ ನಾನು. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ನೆಮ್ಮದಿ ಅನ್ನಿಸ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೆ, ನೀಟಾಗಿ ನಿಧಾನಕ್ಕೆ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಕ್ಯಾಮ್ರಾ ಆನ್ ಮಾಡೋದೇ ನನಗೆ ತಲೆಗೆ ಬಂದಿಲ್ಲ ಗಾಯ್ಸ್. ಲೇಟ್ ಆಗ್ತಾಯಿದೆ ಅಂತೇಳಿ ನಾನು ಪಟ ನಿಧಾನಕ್ಕೆ ಮಾಡಿಕೊಂಡೆ. ಇಲ್ಲಿ ನಮ್ಮ ಯಜಮಾನ್ರು
ಸೊ ಇವರು ಹೆಲ್ಪ್ ಮಾಡ್ತಾಯಿದ್ರು. ಸೊ ಬಾಗಿಲಿಗೆ ಒರೆಸ್ಬಿಟ್ಟು ಬಟ್ಟು ಇಟ್ಕೊತಾ ಇದ್ದೆ. ಅಲ್ಲಿ ಸ್ವಲ್ಪ ರಂಗೋಲಿ ಹಾಕಿ ಬರೋಣ ಅಂತೇಳ್ಬಿಟ್ಟು ಹೊರಗಡೆ ಸ್ವಲ್ಪ ಬಟ್ಟು ಎಲ್ಲ ಇಟ್ಕೊಂಡು ಬಂದೆ ಗೈಸ್. ಸೊ ನೋಡಿ, ಇದು ನನ್ನ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮನವರು ಹೀಗೆ ಬಂದು ಕೂತಿದ್ದಾರೆ ಅಂತ ಅನ್ನಿಸ್ತು ನನಗೆ, ಮನಸ್ಸಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ನಿಧಾನಕ್ಕೆ ಅಲಂಕಾರ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನಾನು ರೆಡಿಯಾಗಿ ಬಂದ ತಕ್ಷಣ ಸ್ವಲ್ಪ ಅಮ್ಮನವರು ನಮಸ್ಕಾರ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ. ವರಮಹಾಲಕ್ಷ್ಮಿ ಪೂಜೆ ದಿನ ಸೊ ಗೋಲ್ಡ್ ಅಥವಾ ಗ್ರೀನ್ ಯಾವುದೇ ಸ್ಯಾರಿ ಆದರೂ ಉಟ್ಕೋಬೋದು ಅಂತ ಹೇಳ್ತಾಯಿದ್ರು ಗೈಸ್. ನಾನು ಗೋಲ್ಡ್ ಆ್ಯಂಡ್ ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್ನ ಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ರೆಡಿ ಮಾಡ್ಕೊಂಡಿದ್ದೆ. ನನಗೆ ಈ ಸ್ಯಾರಿ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಆಯಿತು ಪೂಜೆ. ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಸುಪ್ರಪತನಾಯ ನಮಃ. ಓಂ ಪ್ರಸಾದಾಯ ವಿಮುಕ್ತೇ ನಮಃ. ಓಂ ಪ್ರಭಾಯ ನಮಃ. ಓಂ ಚಂದ್ರವದನಾಯ ನಮಃ. ಓಂ ಚಂದ್ರಾಯ ನಮಃ. ಓಂ ಚಂದ್ರ ಸಹೋದರೇ ನಮಃ. ಓಂ ಚತುರ್ಭುಜಾಯ ನಮಃ. ಓಂ ಚಂದ್ರರೂಪಾಯ ನಮಃ. ಓಂ ಇಂದಿರಾಯ ನಮಃ. ಓಂ ಇಂದು ಶೀತಾಲಾಯ ನಮಃ. ಓಂ ಅಲಹಾದ ಜನಾನೇ ನಮಃ. ಓಂ ಪುಷ್ಪಾಯ ನಮಃ. ಓಂ ಶಿವಾಯ ನಮಃ. ಓಂ ಪುಷ್ಪಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಕಾರ್ಯ ನಮಃ. ಓಂ ಸತ್ಯಾಯ ನಮಃ. ಓಂ ಮಾಲಾಯ ನಮಃ. ಪೂಜೆ ಎಲ್ಲ ಚೆನ್ನಾಗಾಯಿತು. ನಾನು ಅಷ್ಟೋತ್ತರ ಶ್ಲೋಕ ಅವೆಲ್ಲ ಓದ್ತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಬರ್ತಾರೆ ಗೈಸ್ ಮನೆಗೆ. ಅರ್ಶಿನ ಕುಂಕುಮ ಕರೆದಿದ್ದೆ. ಸೊ ಹಾಗಾಗಿ ಅವಳು ಬರ್ತಾಳೆ, ನನಗೆ ತುಂಬ ಖುಷಿ ಆಯಿತು. ಸೊ ಬೆಂಗಳೂರಲ್ಲಿ ನಮಗೆ ಇಲ್ಲಿ ಯಾರೂ ಪರಿಚಯ ಆಗಿದ್ದಿಲ್ಲ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಿದ್ದೆ. ಅವಳು ಇಲ್ಲೇ ಸ್ಟೇ ಆಗಿರೋದು, ನಿಖಿತಾ ಅಂತ ಹೇಳ್ಬಿಟ್ಟು. ಇವತ್ತು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಅವಳೀಗ ಪ್ರೆಗ್ನೆಂಟು. ಸೊ ತುಂಬ ಚೆನ್ನಾಗಾಯಿತು ಪೂಜೆ. ನಿಮಗೆ ಹೇಗೆ ಅನ್ನಿಸ್ತು ಗಾಯ್ಸ್? ನನಗೆ ತುಂಬ ಚೆನ್ನಾಗಾಯಿತು ಅಂತ ಅನ್ನಿಸ್ತು. ಪೂಜೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾನು. ಹೀಗಾಯಿತು ನೋಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ. ನನಗೆ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ನಿಮ್ಗೇನು ಅನಿಸ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಲಂಕಾರ, ನಾನು ಹೇಗೆ ರೆಡಾಗಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ನಮ್ಮ ಫ್ರೆಂಡ್ ಬರ್ತಾಳೆ. ನಮ್ಮ ಫ್ರೆಂಡ್ ಅರ್ಶಿನ ಕುಂಕುಮ ಕರೆದಿದ್ದೆ, ಇನ್ವೈಟ್ ಮಾಡಿದ್ದೆ. ಸೊ ಹಾಗಾಗಿ ಅವಳು ಬಂದು ಅರ್ಶಿನ ಕುಂಕುಮ ತೊಗೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದೆ. ಅಣ್ಣ, ನಮ್ಮ ಫ್ರೆಂಡ್ ನಿಖಿತಾ ಇಬ್ಬರು ಬರ್ತಾರೆ. ನನಗೆ ತುಂಬ ಖುಷಿ ಆಯಿತು. ಬಂದು ನೋಡಿಕೊಂಡು ಚೆನ್ನಾಗಾಯಿತು ಅಂತ ಹೇಳಿದ್ಲು ಅವಳು. ತುಂಬಾ ಕಾಂಪ್ಲಿಮೆಂಟ್ ಕೊಟ್ಟಳು ಅವಳು ನನಗೆ. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಅಂತ ಅಂದ್ಲು. ಅಲ್ಲಿಗೆ ನನಗೆ ತುಂಬ ಖುಷಿ ಆಯಿತು. ಸೊ ಹೀಗಿದೆ ಇವತ್ತಿನ ವಿಡಿಯೋ. ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ನಮಸ್ಕಾರ.